ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬಹಳ ಪ್ರೀತಿ ಮಾಡುವಂತ ಪರಲೋಕ ತಂದೆ, ಸ್ತೋತ್ರ ಕರ್ತನೆ. ಈ ಒಂದು ಸಮಯದಲ್ಲಿ ಅಪ್ಪ, ನಾವು ಏಕ ಮನಸ್ಸಿಂದ ಕೂಡಿ ಕರ್ತನ ವಾಕ್ಯಗಳನ್ನು ಕೇಳುವಂತೆ ಅಪ್ಪ, ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೆ ಕರ್ತನೆ ಕೃಪೆ ಮಾಡಿಕೊಡಿ ಅಪ್ಪ. ತುಂಬಾ ನಾವು ಕೃಪೆಗಳನ್ನು ನಾವು ಸ್ವೀಕರಿಸಿಕೊಳ್ಳೋದು ನಿಮ್ಗೆ ದಯ ಮಾಡಿ ಕರ್ತನೆ ಅಪ್ಪ. ವಾಕ್ಯಗಳನ್ನು ಹಂಚಿಕೊಳ್ಳುವಂತ ಸೇವಕರು ನಮಗೆ ಲಭಿಸಿಕೊಡ್ತೀವಿ ಅಪ್ಪ. ನಿನ್ನ ಜ್ಞಾನದಿಂದ ಬಲದಿಂದ ಕರ್ತನೆ ಅಪ್ಪ, ನಿನ್ನೊಂದು ಪ್ರೀತಿಯಿಂದ ತುಂಬಿಸಿ ಕರ್ತನೆ. ನಿನ್ನ ವಾಕ್ಯ ಬಲಗಳಿಂದ ನಮ್ಮನ್ನೆಲ್ಲರನ್ನು ಬಲಪಡಿಸಿ ಕರ್ತನೆ ಅಪ್ಪ. ನಿಮ್ಮ ಕರ್ತನೆ ಸುವಾರ್ತೆಯನ್ನು ಸಾರುವಂತೆ, ಲೋಕ ಸುವಾರ್ತೆ ಮಾಡುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ಕರ್ತನೆ. ನಿಜವಾದ ಶಿಷ್ಯರುಗಳಾಗಿ ನಾವಿದ್ದು ನಿಮ್ಮನ್ನು ಹಿಂಬಾಲಿಸುವಂತ, ಕ್ರಿಸ್ತನನ್ನು ಹಿಂಬಾಲಿಸುವಂತ ಶಿಷ್ಯರುಗಳಾಗಿ ನಮ್ಮನ್ನು ಮಾರ್ಪಡಿಸಿ ಕರ್ತನೆ. ಎಲ್ಲ ನಿಮಗೆ ಲಭಿಸಿಕೊಟ್ಟು ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೇನ್. ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜನ ಇರುವಂತಹ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸು ನಾಮದಲ್ಲಿ ವಂದಿಸ್ತೇನೆ. ಈ ದಿನದ ವಾಕ್ಯವನ್ನು ನಾವು ನೋಡೋಣ. ಕಳೆದ ಒಂದು 2-3 ವಾರದಿಂದಲೂ ಕೂಡ ನಾವು ಜೀವನದ ಮೂಲಭೂತ ಸಮಸ್ಯೆಗಳನ್ನ ಮತ್ತೆ ಸುವಾರ್ತೆಯನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಮನುಷ್ಯರ ಮೂಲಭೂತ ಸಮಸ್ಯೆಗಳೇನು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆಗ್ಲೇ ಯೇಸುವಿನ ಅವಶ್ಯಕತೆ ನಮಗೆ ಗೊತ್ತಾಗೋದು. ಸೊ ಆ ಮೂಲಭೂತ ಸಮಸ್ಯೆಗಳು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಕ್ರಿಸ್ತನ ಅವಶ್ಯಕತೆ ನಮಗೆ ತಿಳಿದಿರಲ್ಲ, ಮತ್ತೆ ಸುವಾರ್ತೆ ಏನಕ್ಕೆ ನಾವು ಸಾರಬೇಕು ಅನ್ನೋದು ಕೂಡ ಪ್ರಾಮುಖ್ಯ ಅನ್ಸೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಕಳೆದ ಒಂದು ಕೆಲವು ವಾರಗಳಿಂದ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಮುಖ್ಯ ಸಂದೇಶದಲ್ಲಿ ಒಡಂಬಡಿಕೆ ಬಗ್ಗೆ ನೋಡಿದ್ದೇವೆ. ಮತ್ತೆ ಆತ್ಮಿಕ ಜೀವಿ ಅಂದ್ರೆ ಸೈತಾನ, ಪಿಶಾಚನ ಬಗ್ಗೆ ಕಳೆದ ವಾರ ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಅವನು ಯಾರು, ಎಲ್ಲಿದ್ದ, ಅವನು ಹೇಗೆ ಈ ಭೂಲೋಕಕ್ಕೆ ಬಂದ, ಅವನು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಇವತ್ತು ಈ ಒಂದು ಮೂರನೇ ಒಂದು ವಿಷಯ ಮತ್ತು ಮುಕ್ತಾಯಕ್ಕೆ ನಾವು ಬರೋಣ. ಶಾಶ್ವತವಾದ ಉತ್ತರ, ರಕ್ತದ ಒಡಂಬಡಿಕೆ ಎಂಬುದಾಗಿ ನಾವು ನೋಡ್ತೇವೆ. ಶಾಶ್ವತವಾದ ಉತ್ತರ ಮನುಕುಲಕ್ಕೆ ಯಾವುದು ಅಂದ್ರೆ ಆದಿಕಾಂಡ 3:15. ಯಾಕಂತ ಹೇಳಿದ್ರೆ ಆದಮ ಅವರು ಪಾಪ ಮಾಡಿದ ಮರುಕ್ಷಣ ದೇವರು ಒಡಂಬಡಿಕೆಯಾಗಿ ಅಥವಾ ಸುವಾರ್ತೆಯಾಗಿ ಅವರಿಗೆ ಕೊಟ್ಟದ್ದು ಒಂದು ಏಸು ಕ್ರಿಸ್ತನನ್ನ. ಶ್ರೀ ಸಂತಾನ ಅಂದ್ರೆ ಅದು ಏಸು ಕ್ರಿಸ್ತನು. ಹಾಗಾಗಿ ಆ ರಕ್ತದ ಒಡಂಬಡಿಕೆ, ಯೇಸು ಕ್ರಿಸ್ತನು ಶ್ರೀ ಸಂತಾನವಾಗಿ ಬರೋದೇನಕ್ಕಂದ್ರೆ ರಕ್ತದಿಂದಲೇ. ಮನುಷ್ಯನಾಗಿ ಬಂದ್ರೇನೆ ರಕ್ತ ಇರುತ್ತೆ. ಆ ರಕ್ತದಿಂದಲೇ ಪಾಪ ಪರಿಹಾರ, ಆ ರಕ್ತದಿಂದಲೇ ನಮಗೆ ರಕ್ಷಣೆನ ಉಂಟು ಮಾಡೋದು. ಪಸ್ಕದ ಕುರಿಮರಿಯಾಗ ಅದನ್ನು ಬರಬೇಕಾಗಿತ್ತು. ಹಾಗಾಗಿ ಆದಿಕಾಂಡ 3:15 ಮೊದಲನೇ ಸುವಾರ್ತೆ ದೇವರೇ ಆದಮ ಅವರಿಗೆ ಸಾರಿರುವಂಥದ್ದು. ಆದಿಕಾಂಡ 3:15 ನಮ್ಮೆಲ್ಲರಿಗೂ ಗೊತ್ತು. ನಿನಗೂ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು ಎಂಬುದಾಗಿ. ಮತ್ತೆ ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು ಮತ್ತು ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆ ಪುರುಷ ಸಂತಾನ ಅಲ್ಲ ಅಂತ ಹೇಳಿದ್ರೆ, ಕಳೆದ ವಾರ ಶೈನಿ ಪಾಸ್ಟ್ರು ಕೂಡ ಹೇಳ್ತಾ ಇದ್ರು, ತುಂಬಾ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಪುರುಷ ಸಂತಾನದಲ್ಲಿ, ಆದ್ರೆ ಅವರಿಂದ ಅಥವಾ ಅವರ ರಕ್ತದಿಂದ ನಮಗೆ ಬಿಡುಗಡೆ ಆಗೋದಿಲ್ಲ. ಕಾರಣ ಏನಂದ್ರೆ ಅವರು ಪುರುಷ ಸಂತಾನದವರಾಗಿದ್ದಾರೆ. ಆದಾಮನಿಂದ ಬಂದ ಪ್ರತಿಯೊಬ್ಬರಲ್ಲೂ ಕೂಡ ಮೂಲ ಪಾಪ ಅನ್ನೋದು ಇರುತ್ತೆ. ಆ ಕಾರಣದಿಂದ ಸ್ತ್ರೀ ಸಂತಾನ ಅಂತ ಹೇಳಿದ್ರೆ ಮನುಷ್ಯನು ಅಂದ್ರೆ ಪುರುಷನ ಸಂಪರ್ಕ ಇಲ್ಲದೆ ಹುಟ್ಟೋದ್ರಿಂದ ಅದು ಪರಿಶುದ್ಧ ರಕ್ತವಾಗಿರುತ್ತೆ. ಆ ಮೂಲ ಪಾಪ ಅನ್ನೋದು ಅವರ ತಲೆ ಮೇಲೆ ಇರೋದಿಲ್ಲ. ಅದಕ್ಕೆ ಕ್ರಿಸ್ತನಲ್ಲಿ ಆ ಮೂಲ ಪಾಪ ಇರ್ಲಿಲ್ಲ, ಪೂರ್ವಿಕರ ಪಾಪ ಕೂಡ ಇರ್ಲಿಲ್ಲ. ಪೂರ್ವಿಕರು ಅಂದ್ರೆ ಈಗ ಆದಾಮನ ಒಂದು ವಂಶಾವಳಿ ಅಥವಾ ಈ ಒಂದು ಯೋಸೆಫ ಏನಿದ್ದ, ಮರಿಯಳನ ಮದುವೆ ಆದಂತ ಯೋಸೆಫ. ಈಗ ಯೋಸೆಫ ಮರಿಯಳ ಮೂಲಕ ಹುಟ್ಟಿದಿದ್ರೆ ಯೋಸೆಫನ ಅವರ ಒಂದು ತಂದೆ ತಾತ ಅವರ ಒಂದು ಪೂರ್ವಿಕರ ಮೂಲಕ ಆ ಪಾಪ ಅನ್ನೋದು ಯೇಸುಸ್ವಾಮಿ ಮೇಲೆ ಬರೋದು. ಈಗ ಮರಿಯಳ ಹೊಟ್ಟೆಯಲ್ಲಿ ಕನ್ನಿಕೆಯಲ್ಲಿ ಹುಟ್ಟಿದ್ದರಿಂದ ಪೂರ್ವಿಕರ ಪಾಪ ಕೂಡ ಇಲ್ಲ. ಮತ್ತೆ ಮೂರನೇದಾಗಿ ವಾಸ್ತವ ಪಾಪ ಅಂತ ಹೇಳ್ತೀವಿ. ವಾಸ್ತವ ಪಾಪಗಳು ಅಂದ್ರೆ ಯೇಸು ಸ್ವಾಮಿ ಮಾಡುವಂತ ಪಾಪಗಳು. ಯೇಸು ಸ್ವಾಮಿ ಯಾವ ಪಾಪನೂ ಮಾಡಿಲ್ಲ. ಆತನು ಸವಾಲ್ ಹಾಕಿದ್ರು, ನನ್ನಲ್ಲಿ ಏನಾದ್ರೂ ಪಾಪ ಇದೆ ಅಂತ ಯಾರಾದ್ರೂ ತೋರಿಸ್ರಿ ಅಂತ.
ಮತ್ತೆ ಪಿಲಾತನು ಹೆರೋದನು ಕೂಡ ಪದೇ ಪದೇ ಯೇಸು ಸ್ವಾಮಿಗೆ ಶಿಕ್ಷೆ ಕೊಡೋದಕ್ಕಾಗಿ ಅವ್ರ ಅರಮನೆಗೆ ಕರೆಸ್ಕೊಂಡು ಆ ಮಾತಾಡ್ತಾರೆ. ಯೇಸು ಸ್ವಾಮಿ ಹತ್ರ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗ್ತಿರ್ತಾರೆ. ಕೊನೆಗೆ ಯಾವ ಒಂದು ಪಾಪನೂ ಸಿಗಲ್ಲ, ಅದರಲ್ಲೂ ಸಿಲುಬೆಗೆ ಹಾಕುವಂತ ಯಾವ ತಪ್ಪು ಕೂಡ ಯೇಸುವಲ್ಲಿ ಕಾಣಲ್ಲ ಅಂತ ಅವರೇ ಬಂದು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಅಂದ್ರೆ ಮೂಲ ಪಾಪ ಇಲ್ಲ ಯೇಸುವಲ್ಲಿ, ಪೂರ್ವಿಕರ ಪಾಪ ಇಲ್ಲ, ಮತ್ತೆ ವಾಸ್ತವ ಪಾಪ ಕೂಡ ಇಲ್ಲ. ಅದಕ್ಕೋಸ್ಕರನೇ ಯೇಸುವಿನ ರಕ್ತ ತುಂಬಾ ಮುಖ್ಯ. ಅದಕ್ಕೋಸ್ಕರನೇ ಆ ಯೇಸುವಿನ ರಕ್ತದಿಂದ ನಾವು ಪರಿಶುದ್ಧರಾಗೋದಕ್ಕೆ ಸಾಧ್ಯ ಅಂತ ಹೇಳಿ ನಾವು ನೋಡ್ತೇವೆ. ಅದನ್ನ ಆ ರಕ್ತದ ಮಹತ್ವದ ಬಗ್ಗೆ ಆದಿಕಾಂಡ 3:21 ಯೇಸು ದೇವರೇ ಆದಾಮವ ಪಾಪ ಮಾಡಿದಾಗ ಮೊದಲ ಪ್ರಾಣಿಯನ್ನ ಬಲಿ ಕೊಟ್ರು, ರಕ್ತ ಸುರಿಸಿದ್ರು, ಅದರ ಚರ್ಮದಿಂದ ಬಟ್ಟೆಗಳನ್ನ ಮಾಡಿ ಒದಿಸಿದ್ರು. ಮನುಷ್ಯರ ವಿಧಾನಗಳು ಬಂದು ರಕ್ಷಣೆ ಹೊಂದೋದಕ್ಕೆ ಪುಣ್ಯ ಕಾರ್ಯಗಳು ಮಾಡಬೇಕು. ಮನುಷ್ಯರ ವಿಧಾನ ರಕ್ಷಣೆ ಹೊಂದಬೇಕು ಅಂದ್ರೆ ಪುಣ್ಯ ಕಾರ್ಯ ಮಾಡಬೇಕು, ರಕ್ಷಣೆ ಹೊಂದಬೇಕು ಅಂದ್ರೆ ಜ್ಞಾನ ಇರಬೇಕು, ರಕ್ಷಣೆ ಹೊಂದಬೇಕು ಅಂದ್ರೆ ಒಂದು ಯಾವ ಧಾರ್ಮಿಕ ಮನುಷ್ಯರಾಗಿರ್ಬೇಕು ಅಂತ ಹೇಳಿ ನಾನಾ ವಿಧವಾದ ರೀತಿಯಲ್ಲಿ ಆ ಅವರು ರಕ್ಷಣೆ ಹೊಂದಿಕೊಳ್ಳುವಂತ ಮಾರ್ಗಗಳನ್ನ ಅಥವಾ ಸ್ವರ್ಗಕ್ಕೆ ಹೋಗುವಂತ ಮಾರ್ಗಗಳನ್ನ ಜನರಿಗೆ ಬೋಧಿಸ್ತಾ ಇದ್ದಾರೆ. ಆದ್ರೆ ಅದ್ಯಾವುದು ಕೂಡ ಸರಿಯಾದ ಮಾರ್ಗ ಅಲ್ಲ. ದೇವರ ಮಾರ್ಗ ಏನು ಅಂದ್ರೆ ರಕ್ತ. ದೇವರ ವಿಧಾನ ಅದು ರಕ್ತ. ರಕ್ತದಿಂದಲೇ ನಮಗೆ ಬಿಡುಗಡೆ ಆಗೋದು, ಪಾಪ ಕ್ಷಮಾಪಣೆ ಆಗೋದು ರಕ್ತದಿಂದಲೇ, ಸೈತಾನನಿಂದ ಬಿಡಿಸಲ್ಪಡೋದು ರಕ್ತದಿಂದಲೇ, ಮತ್ತು ಪರಲೋಕಕ್ಕೆ ಮಾರ್ಗ ಆಗೋದು ಯೇಸುವಿನ ರಕ್ತದಿಂದಲೇ. ಹಾಗಾಗಿ ಈ ರಕ್ತ ಏನೋ ಯೇಸು ಕ್ರಿಸ್ತನ ಬಂದಾಗ ಹೊಸದಾಗಿ ಯೇಸು ಸ್ವಾಮಿ ಇದ್ರ ಬಗ್ಗೆ ಬೋಧನೆ ಮಾಡಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 3:21 ಅವರು ಪಾಪ ಮಾಡಿದ ಅದೇ ಕ್ಷಣದಿಂದಲೇ ರಕ್ತದ ಮಹತ್ವವನ್ನು ಅವ್ರಿಗೆ ತೋರಿಸ್ಕೊಟ್ಟಿದ್ದನ್ನ ನಾವು ನೋಡ್ತೇವೆ. ಹೇಬೆಲ್ ಬಗ್ಗೆ ನಾವು ನೋಡಿದ್ವಿ. ಕಾಯಿನನಿಗೆ ಗೊತ್ತು ರಕ್ತದ ಮಹತ್ವ, ದೇವರೇ ಹೇಳ್ಕೊಟ್ಟಿದ್ರು. ಆದಮ್ ಅವ್ರಿಗೆ ಅದು ಗೊತ್ತು. ಆ ತಂದೆ ತಾಯಿಯಾಗಿ ಅವರು ಕೂಡ ಮಕ್ಕಳಿಗೆ ಇದನ್ನ ಹೇಳಿದ್ದಾರೆ. ಆದ್ರೂ ಕೂಡ ಅವನು ಅದ್ರ ಬಗ್ಗೆ ಹೆಚ್ಚು ಮಹತ್ವವನ್ನ ಕೊಡದೆ ಅವನು ಬೆಳೆದಂತ ಫಲವನ್ನ ತಂದು ಕೊಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಹೇಬೆಲನು ರಕ್ತವನ್ನ ಹಿಡ್ಕೊಂಡ ಎಂಬುದಾಗಿ ನೋಡ್ತೇವೆ. ಮತ್ತೆ ಅಬ್ರಾಹ್ಮನು ನೀತಿವಂತನಾಗಿದ್ದು ಕೂಡ ಯಜ್ಞವೇದಿ ಮೂಲಕನೇ ಯಜ್ಞವದಿಯನ್ನ ಕಟ್ಟಿ ಅವನು ಬಲಿಗಳನ್ನ ಕೊಡ್ತಾ ಇದ್ದ, ರಕ್ತವನ್ನ ಸುರಿಸ್ತಾ ಇದ್ದ. ಅದಕ್ಕೋಸ್ಕರನೇ ಅಬ್ರಹಾಮನು ನೀತಿವಂತನಾದ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ನೋಹನ ಬಗ್ಗೆನೂ ಕೂಡ ನಾವು ನೋಡ್ತೀವಿ. ನೋಹನು ನೀತಿವಂತನಾಗಿದ್ದು ಹೇಗೆ ಅಂದ್ರೆ ಖಂಡಿತ ಅವನ ಕ್ರಿಯೆಗಳಿಂದ ಅಲ್ಲ, ಅವನು ಕೂಡ ಯಜ್ಞವೇದಿಯನ್ನ ಕಟ್ಟಿ ದೇವರಿಗೆ ಬಲಿಗಳನ್ನ ಕೊಡ್ತಾ ಇದ್ದ, ರಕ್ತದ ಒಡಂಬಡಿಕೆನ ಹಿಡ್ಕೊಂಡಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 22:1-3 ಕೂಡ ದೇವರು ಅಬ್ರಾಹ್ಮನ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಏನಂತ ಹೇಳಿದ್ರೆ ಇಸಾಕನನ್ನ ಬಲಿ ಕೊಡಬೇಕು ಅಂತ. ಅದರ ಬದಲಿಗೆ ಟಗರನ್ನ ದೇವರು ಒದಗಿಸ್ತಾರೆ. ಹಾಗೇನೆ ನನ್ನ ಪರವಾಗಿ ಯೇಸುವನ್ನ ದೇವರ ಕುರಿಮರಿಯಾಗಿ ಒದಗಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ವಿಮೋಚನಕಾಂಡ 3:18 ರಕ್ತದ ಬಲಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ರಕ್ತಕ್ಕೆ ಇಸ್ರಾಯೇಲರೆಲ್ಲರೂ ಕೂಡ ಐಗುಪ್ತದಿಂದ ಬಿಡುಗಡೆ ಆಗಿ ಬರೋದಕ್ಕೆ ಕಾರಣ ಈ ರಕ್ತ, ಪಸ್ಕದ ರಕ್ತ. ಇಸ್ರಾಯೇಲ್ ಎಲ್ಲರಿಗೂ ಗೊತ್ತು ಅದರ ಒಂದು ರಹಸ್ಯ. ಈ ಐಗುಪ್ತದವ್ರಿಗೆ ಗೊತ್ತಿಲ್ಲ. ರಕ್ತದ ರಹಸ್ಯ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಯಾರು ಕೂಡ ಪ್ರಾಣಿಗಳನ್ನ ಬಲಿ ಕೊಟ್ಟು ರಕ್ತವನ್ನ ಅವರ ಒಂದು ಬಾಗಿಲುಗಳಿಗೆ, ನಿಲುವುಗಳಿಗೆ ಹಚ್ಚಿರ್ಲಿಲ್ಲ. ಆದ್ರೆ ಇವರು ಇಸ್ರಾಯೇಲರೆಲ್ಲ ಹಚ್ಚಿದ್ರು. ಯಾರು ಹಚ್ಚಿದ್ರೋ ಅವರ ಮನೆಯಲ್ಲಿ ಸಾವು ಆಗ್ಲಿಲ್ಲ, ಅವರು ಬಿಡುಗಡೆ ಆದ್ರು ಎಂಬುದಾಗಿ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದು ಮನುಷ್ಯರ ವಿಧಾನ ಅಲ್ಲ. ನಾವು ಅನ್ಕೋಬಹುದು ಯಾಕೆ ರಕ್ತದ ಮೂಲಕನೇ ಯಾಕೆ ಅಂತ. ಈಗ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದಕ್ಕೆ ಒಂದೊಂದು ವಿಧಾನವನ್ನು ಆರಿಸ್ಕೊಳ್ತಾರೆ. ಇದು ದೇವರ ವಿಧಾನ, ಯಾಕಂದ್ರೆ ಅದರಲ್ಲಿ ಜೀವ ಇದೆ ಎಂಬುದಾಗಿ ನಾವು ನೋಡ್ತೇವೆ. ವಿಮೋಚನಕಾಂಡ 12:22 ಅದೇ ಪಸ್ಕದ ಬಗ್ಗೆ ದೇವರು ಹೇಳ್ತಾ, ಇದನ್ನ ನೀವು ತಲೆಮಾರುಗಳವರೆಗೂ ಮಾಡ್ಬೇಕು, ಇದು ಶಾಶ್ವತವಾದ ನನ್ನ ಒಡಂಬಡಿಕೆ ಅಂತ. ರಕ್ತದ ಒಡಂಬಡಿಕೆ ಅನ್ನೋದು ಅದು ಶಾಶ್ವತವಾದದ್ದು. ಹಳೆ ಒಡಂಬಡಿಕೆಯಲ್ಲಾದ್ರೂ ಅಷ್ಟೇ, ಹೊಸ ಒಡಂಬಡಿಕೆಯಲ್ಲಾದ್ರೂ ಅಷ್ಟೇ, ಇವತ್ತು ನಮಗೂ ಅಷ್ಟೇ, ನಮ್ಮ ನಂತರ ಕೂಡ ರಕ್ತದ ಒಡಂಬಡಿಕೆ ಅದು ಶಾಶ್ವತವಾದ ಒಡಂಬಡಿಕೆ ಎಂಬುದಾಗಿ ನಾವು ನೋಡ್ತೇವೆ. ಯಾಜಕ ಕಾಂಡ 17:11 ಈ ಒಂದು ರಕ್ತದಲ್ಲಿ ಜೀವ ಇದೆ, ಅದಕ್ಕೋಸ್ಕರನೇ ರಕ್ತ ಸುರಿಸ್ತೀನಿ ಅಂತ ಹೇಳಿದ್ರೆ ಜೀವ ಕೊಡ್ತಿದ್ದೀನಿ ನಿಮಗೋಸ್ಕರ ಅಂತ ಅರ್ಥ. ಯೇಸು ಸ್ವಾಮಿ ಸಿಲುಬೆಯಲ್ಲಿ ರಕ್ತ ಸುರಿಸ್ತಿರು ಅಂದ್ರೆ ಅದರ ಅರ್ಥ ತನ್ನ ಜೀವವನ್ನೇ ನಮಗೋಸ್ಕರ ಕೊಟ್ರು ಎಂಬುದಾಗಿ. ಅದನ್ನ ಯೇಸು ಸ್ವಾಮಿ ಬದುಕಿರುವಾಗಲೇ ಹೇಳ್ತಾರೆ. ಯೋಹಾನ ಸುವಾರ್ತೆ 6:53 ಯಾರಾದ್ರೂ ಒಬ್ರು ಓದೋಣ.
6:53. ಹ್ಮ್ ಏಷಾಯ ಯೋಹಾನ್ 6:53. ಸುವಾರ್ತೆ ಯೋಹಾನ್ ಸುವಾರ್ತೆ 6:53. ತಮ್ಮ ತಮ್ಮೊಳಗೆ ನಿಮಗೆ ನಿಜ ವಾಗ್ವಾದ ಮಾಡು. ನಿಜವಾಗಿ ಹೇಳುತ್ತೇನೆ, ಓದಿ. ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಆಮೇಲೆ ಸೊ ಇಲ್ಲಿ ನನ್ನ ಯೇಸು ಮಾಂಸವನ್ನು ಯೇಸು ಸ್ವಾಮಿನೇ ಇಲ್ಲಿ ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ನಮಗೆ ಜೀವ ಇರಬೇಕು ಅಂದ್ರೆ, ಇದು ತುಂಬಾ ಮುಖ್ಯವಾದ ವಚನ ಯೇಸು ಸ್ವಾಮಿ ಹೇಳಿರೋದು. ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವ ಇಲ್ಲ ಅಂತ. ಇದು ತುಂಬಾ ಕಠಿಣವಾದ ಬೋಧನೆ ಅಂತ ಹೇಳ್ಬಿಟ್ಟು ಸದ್ದುಕಾಯರು ಫರಿಸಾಯರು ಅನ್ಕೊಂಡಿದ್ದು. ಯಾಕಂದ್ರೆ ಅವ್ರಿಗೆ ಯೇಸುವೆ ಕ್ರಿಸ್ತನು ಅಂತ ಗೊತ್ತಿಲ್ಲ, ಯೇಸು ಶ್ರೀ ಸಂತಾನ ಅಂತ ಗೊತ್ತಿಲ್ಲ, ಈ ರಕ್ತದ ಮಹತ್ವನೇ ಅವ್ರಿಗೆ ಗೊತ್ತಿಲ್ಲ. ಹಳೆ ಒಡಂಬಡಿಕೆಯ ರಕ್ತದ ಮಹತ್ವ ಅವ್ರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಯೇಸುವಿನ ಬೋಧನೆಗಳನ್ನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಯೇಸು ಸ್ವಾಮಿನೇ ಹೇಳ್ತಿದ್ದಾರೆ, ನನ್ನ ರಕ್ತ ನನ್ನ ಮಾಂಸ ತುಂಬಾ ಮುಖ್ಯ, ಅದನ್ನ ತಿನ್ನದೆ ಕುಡಿಯದಿದ್ರೆ ನಿಮಗೆ ಜೀವ ಸಿಗಲ್ಲ. ಅಂದ್ರೆ ಕುಡಿಯೋದು ಅಂದ್ರೇನೆ ನಂಬೋದು. ಯೇಸುವಿನ ರಕ್ತದಲ್ಲಿ ನಂಬಿಕೆ ಇಲ್ಲ ಅಂದ್ರೆ, ಯೇಸುವಿನ ದೇಹದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಜೀವ ಎಲ್ಲಿಂದ ಸಿಗುತ್ತೆ? ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವ್ರಿಗೆ ಜೀವ ಸಿಗುತ್ತೆ, ಅವ್ರಿಗೆ ನಿತ್ಯ ಜೀವ ಸಿಗುತ್ತೆ. ಅಂದ್ರೆ 1 ಯೋಹಾನ 5:13 ವಚನ ಓದೋಣ. ತುಂಬಾ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 1 ಯೋಹಾನ 5:13. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಆಮೇಲೆ ಸೊ ಇಲ್ಲಿ ನಾವು ನೋಡ್ತಿರೋದೇನು, ಇನ್ನು ಮೇಲಿಂದ ಕೂಡ ನಾವು ಓದಿದ್ರೆ ತುಂಬಾ ಸ್ಪಷ್ಟವಾಗಿ ಯೇಸು ಕ್ರಿಸ್ತನಲ್ಲಿಯೇ ನಮಗೆ ಜೀವ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸುವನ್ನು ಅಂಗೀಕರಿಸೋದು 12ನೇ ವಚನ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ ಅಂತ. ಅಂದ್ರೆ ಇಲ್ಲಿ ಯೇಸ್ವಾಮಿ ಹೇಳ್ತಿರೋದು ಅಷ್ಟೇನೆ, ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ನಂಬಿಕೆ ಇಟ್ಟಿಲ್ಲ ಅಂದ್ರೆ, ಅದು ನನಗಾಗಿ ಅಂತ ಹೇಳಿ ಅಂಗೀಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಅವನಲ್ಲಿ ಜೀವ ಇಲ್ಲ ಅಂತ ಅರ್ಥ. ಯಾಕಂದ್ರೆ ದೇವರಿದು ಹೊಸ ಒಡಂಬಡಿಕೆನ ಮಾಡ್ಕೊಂಡಿರೋದು. ಹಳೆ ಒಡಂಬಡಿಕೆ ಬಂದು ಪ್ರಾಣಿಗಳ ರಕ್ತ, ಆದ್ರೆ ಈ ಹೊಸ ಒಡಂಬಡಿಕೆ ಬಂದು ಯೇಸುವಿನ ರಕ್ತ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಯಾರೆಲ್ಲ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು, ಯಾವ ರೀತಿ ಬಲಿ ಕೊಡ್ತಾ ಇದ್ರು ಅನೇಕ ಸಲ ನಾನು ಹೇಳಿದ್ದೀನಿ. ದೇವದರ್ಶನ ಗುಡಾರದ ಬಳಿಗೆ ಅಥವಾ ಯಜ್ಞವೇದಿಯ ಬಳಿಗೆ ಅಥವಾ ಈ ಒಂದು ದೇವಾಲಯ ಕಟ್ಟಿದ ಮೇಲೆ, ಸೊಲೊಮೋನನು ದೇವಾಲಯ ಕಟ್ಟಿದ ಮೇಲೆ ದೇವಾಲಯದ ಬಳಿಗೆ ಯಜ್ಞವೇದಿ ಇರೋದು. ಆ ಕಾಂಪೌಂಡ್ ಹತ್ರನೇ, ಕಾಂಪೌಂಡ್ ಗೇಟ್ ದಾಟಿದ ತಕ್ಷಣನೇ ಫಸ್ಟ್ ಇರೋದೇ ಯಜ್ಞವೇದಿ. ಆ ಯಜ್ಞವೇದಿ ಹತ್ರ ಹೋಗಿ ಅವ್ರೇನ್ ಮಾಡ್ತಾ ಇದ್ರು, ಅವರವರ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತಕ್ಕೋಸ್ಕರ ಒಂದು ಕುರಿಮರಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಅಲ್ಲಿ ಯಾಜಕರು ಮಹಾಯಾಜಕರು ಇರ್ತಾ ಇದ್ರು. ಯಾರು ಕುರಿಮರಿಯನ್ನ ತೆಗೆದುಕೊಂಡು ಹೋಗಿರ್ತಾರೋ ಅವ್ರೇನ್ ಮಾಡ್ಬೇಕಿತ್ತು, ಆ ಕುರಿಮರಿಯ ತಲೆ ಮೇಲೆ ಇವರ ಕೈ ಇಡಬೇಕಾಗಿತ್ತು. ಕುರಿಮರಿ ಮೇಲೆ ಕೈ ಇಟ್ಟು ಇವರ ಪಾಪಗಳನ್ನ ಅರಿಕೆ ಮಾಡಬೇಕಾಗಿತ್ತು. ಆಗ ಅವರ ಪಾಪಗಳು ಕುರಿಮರಿ ಮೇಲೆ ಬಂದ ಹಾಗೆ ಅದೊಂದು ಸೂಚನೆ ಅಷ್ಟೇ, ಅದು ನಿಜ ಅಲ್ಲ. ಯಾಕಂದ್ರೆ ಅದೊಂದು ನೆರಳು. ನಿಜವಾದ ಕುರಿಮರಿ ಯೇಸು ಕ್ರಿಸ್ತನು. ನಿಜವಾಗ್ಲೂ ನಾವು ಅರಿಕೆ ಮಾಡ್ಬೇಕಾಗಿರೋದು ಯೇಸುವಿನ ಬಳಿಯಲ್ಲಿ ನಮ್ಮ ಪಾಪಗಳನ್ನ. ಹಾಗಾಗಿ ಇದೊಂದು ನೆರಳಾಗಿತ್ತು. ಹಳೆ ಒಡಂಬಡಿಕೆ ಅನ್ನೋದು ನೆರಳು, ವಾಸ್ತವ ಅನ್ನೋದು, ನಿಜ ಅಂಶ ಅನ್ನೋದು ಹೊಸ ಒಡಂಬಡಿಕೆ. ಹಾಗಾಗಿ ಆ ಒಂದು ಕುರಿಯ ತಲೆ ಮೇಲೆ ಕೈ ಇಟ್ಟು ಅವರ ಪಾಪಗಳನ್ನು ಒಪ್ಪಿಕೊಂಡು ಆ ಕುರಿನ ಬಲಿ ಕೊಡಬೇಕಾಗಿತ್ತು. ಆ ರಕ್ತವನ್ನ ಮಹಾಯಾಜಕ ಹಿಡ್ಕೊಂಡು ಅದನ್ನ ಮಹಾಪರಿಶುದ್ಧ ಸ್ಥಳದಲ್ಲಿರುವಂತಹ ಆ ಒಂದು ಕೃಪಾಸನದ ಬಳಿಗೆ, ಆ ಒಂದು ಆ ದಶಾಜ್ಞೆಗಳಿರುವಂತಹ ದೇವ ಏನೋ ಆ ಒಂದು ಮಂಜುಷ ಪೆಟ್ಟಿಗೆ ಬಳಿಗೆ ಹೋಗಿ ಅಲ್ಲಿ ಈ ರಕ್ತವನ್ನ ಚಿಮುಕಿಸ್ಬೇಕಾಗಿತ್ತು. ಚಿಮುಕಿಸಿ ಇಂಥ ವ್ಯಕ್ತಿಯ ಪಾಪಗಳು ಕ್ಷಮಿಸು ಅಂತ ಹೇಳ್ಬಿಟ್ಟು. ಆದ್ರೂ ಆ ಪಾಪಗಳು ಕ್ಷಮಿಸ್ತಾ ಇರ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ
ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು ಅವ್ರ ಪಾಪಗಳಿಗೋಸ್ಕರ. ಅವರ ಪಾಪಗಳು ಕ್ಷಮಾಪಣೆ ಆಗ್ತಾ ಇರ್ಲಿಲ್ಲ, ಆದ್ರೆ ಅವ್ರ ಪಾಪಗಳು ಮರೆ ಆಗ್ತಾ ಇತ್ತು ಅಂತ ನಾವು ನೋಡ್ತೇವೆ. ದೇವರ ಕಣ್ಣಿಂದ, ದೇವರ ಕೋಪದಿಂದ ಆ ಪ್ರಾಣಿಗಳ ರಕ್ತ ಮರೆ ಮಾಡ್ತಾ ಇತ್ತು. ಯಾರೆಲ್ಲ ಆ ರಕ್ತದಲ್ಲಿ ಯೇಸುವಿನ ಬರುವಿಕೆಯ ಮೇಲೆ, ಯೇಸುವಿನ ಒಂದು ಬಲಿದಾನದ ಮೇಲೆ ನಂಬಿಕೆ ಇಟ್ಟಿರೋರೇ ಬಲಿ ಕೊಡ್ತಾ ಇದ್ದಿದ್ದು, ಬೇರೆಯವರು ಕೊಡಕ್ ಆಗ್ತಿರ್ಲಿಲ್ಲ. ಸೊ ನಿಜವಾಗ್ಲೂ ಯೇಸು ಕ್ರಿಸ್ತನ ಒಂದು ದಿನ ಬಂದು ನಮಗೋಸ್ಕರ ಬಲಿ ಆಗ್ತಾರಂತ ಅವ್ರು ನಂಬ್ತಾ ಇದ್ರು. ಹಾಗಾಗಿ ಅದು ಬಲಿಗಳನ್ನ ಕೊಡ್ತಾ ಇದ್ರು. ಇಬ್ರಿಯ ಪತ್ರಿಕೆಯಲ್ಲಿ ಹೇಳುವ ಹಾಗೆ, ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ಬಲಿಗಳು ಕೊಟ್ರೋ ಅವರ ಪಾಪಗಳನ್ನ ಕೂಡ ಯೇಸು ಕ್ರಿಸ್ತನೇ ಸಿಲುಬೆಯಲ್ಲಿ ಬಲಿಯಾದಾಗ ಕ್ಷಮಿಸ್ತರು ಅಂತ ಹೇಳಿ ಬರೆಯಲ್ಪಟ್ಟಿದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ಈ ರಕ್ತವನ್ನು ಹಿಡ್ಕೊಂಡಿದ್ರು, ರಕ್ತದ ಒಡಂಬಡಿಕೆ ಹಿಡ್ಕೊಂಡಿದ್ರು, ಬಲಿ ಏನು ಪ್ರಾಣಿ ಬಲಿ ಕೊಡ್ತಾ ಇದ್ರು, ಅವರ ಪಾಪಗಳು ಪ್ರತಿಯೊಂದು ಕೂಡ ಸಿಲುಬೆಯಲ್ಲಿ ಕ್ಷಮಾಪಣೆ ಆಗಿವೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ರಕ್ತವನ್ನ ಇಟ್ಕೊಂಡಿದ್ರು, ಬಲಿಗಳನ್ನ ಕೊಡ್ತಿದ್ರು, ಯಜ್ಞವೇದಿನ ಕಟ್ಟಿ ದೇವ್ರನ್ನ ಆರಾಧನೆ ಮಾಡ್ತಿದ್ರು, ಅವರೆಲ್ಲರೂ ಕೂಡ ಖಂಡಿತ ಪರಲೋಕದಲ್ಲಿ ಹೋಗ್ತಾರೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರೋದು ಅದೇನೆ, ಆತನ ರಕ್ತ, ಆತನ ಮಾಂಸ ಅಂದ್ರೆ ಅದು ಆತನಲ್ಲಿ ನಂಬಿಕೆ ಇಡಬೇಕು ನಾವು ಅಂತ ಹೇಳ್ತಿರೋದು. ಅದ್ರ ಮೂಲಕನೇ ನಮಗೆ ಜೀವ ಸಿಗುತ್ತೆ ಅಂತ. ಇಲ್ಲಿ ನಾವು ನೋಡ್ತೇವೆ, ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 28ನೇ ವಚನ ಓದೋಣ. ಮತ್ತಾಯ 26-28. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಆಮೇಲೆ ಇಲ್ಲಿ ಯೇಸು ಸ್ವಾಮಿನೇ ಹೇಳ್ತಿರುವಂತ ಮಾತು, ಇದು ನನ್ನ ರಕ್ತ. ಆತನು ಕೊಡ್ತಿರೋದೇನು? ದ್ರಾಕ್ಷರಸ. ಆತನು ಕೊಡ್ತಿರೋದೇನು? ರೊಟ್ಟಿ. ಆದ್ರೆ ಆ ಒಂದು ದ್ರಾಕ್ಷರಸವನ್ನು ಕೊಡುವಾಗ ಆತನು ಹೇಳ್ತಾ ಇರೋದು, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾಗಿ ಅದೊಂದು ಸೂಚನೆ. ಇವತ್ತು ಕೂಡ ನಾವು ದೀಕ್ಷಾಸನ ತಗೊಳ್ತೀವಿ. ದೀಕ್ಷಾಸನ ತಗೊಳ್ಳೋದ್ರಿಂದ ಯಾರು ಪರಲೋಕ ಹೋಗಲ್ಲ. ಕೆಲವರೆಲ್ಲ ಹೇಳ್ತಾರೆ ಖಂಡಿತ ದೀಕ್ಷಾಸನ ತಗೊಂಡ್ರೆ ಪರಲೋಕ ಹೋಗ್ತೀವಿ ಅಂತ. ದೀಕ್ಷಾಸನ ತಗೊಳ್ಳೋದು ಮುಖ್ಯ, ಯಾಕಂದ್ರೆ ಅದು ಒಂದು ಆಚಾರ, ಅದೊಂದು ಸೂಚನೆ. ನಾವು ಯೇಸುವನ್ನ ನಂಬ್ಕೊಂಡು ಯೇಸುಗಾಗಿ ನಾವು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸೂಚನೆ ಅಷ್ಟೇ. ಸರಿಯಾಗಿ ನಾವು ಸುವಾರ್ತೆನ ಹಿಡ್ಕೊಳ್ದೆ, ಸರಿಯಾಗಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡದೆ ನಾವು ದೀಕ್ಷಾಸನ ಮಾಡ್ಕೊಂಡ ತಕ್ಷಣ ಪರಲೋಕಕ್ಕೆ ಹೋಗಲ್ಲ. ದೀಕ್ಷಾಸನದ ಮೂಲಕ ನಮ್ಮ ಪಾಪಗಳು ಕೂಡ ಕ್ಷಮಾಪಣೆ ಆಗಲ್ಲ. ತುಂಬಾ ಜನ ಅನ್ಕೊಳ್ಳೋದೇನಂದ್ರೆ, ನಾವು ನೀರಲ್ಲಿ ಮುಳುಗಿ ಬಂದ್ರೆ ಅದೇನೋ ಗಂಗಾ ನದಿಯಲ್ಲಿ ಮುಳುಗಿ ಬಂದಾಗೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ರೆ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಡುತ್ತೆ ಅನ್ನೋ ರೀತಿಯಲ್ಲಿ ದೀಕ್ಷಾಸನ ಮಾಡ್ಕೊಂಡ್ರೆ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಡುತ್ತೆ ಅನ್ನೋದು ಸುಳ್ಳು. ಯಾಕಂದ್ರೆ ನಾವು ಯೇಸುನ ನಂಬ್ಕೊಂಡಾಗ ರಕ್ಷಣೆ ಹೊಂದ್ಕೊಳ್ತೀವಿ. ರಕ್ಷಣೆ ಹೊಂದ್ಕೊಂಡಿದೀವಿ ಅನ್ನೋದಕ್ಕೆ ಗುರುತಾಗಿ ನಾವು ದೀಕ್ಷಾಸನ ತಗೊಳ್ತೀವಿ ವಿನಃ ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ನಾವು ದೀಕ್ಷಾಸನ ತಗೊಳ್ಳೋದಿಲ್ಲ. ದೀಕ್ಷಾಸನ ತಗೊಂಡವ್ರೆಲ್ಲ ಪರಲೋಕ ಹೋಗಲ್ಲ. ಆದ್ರೆ ಯೇಸು ಸ್ವಾಮಿನ ನಂಬ್ದವ್ರೆಲ್ಲ ಖಂಡಿತ ಪರಲೋಕಕ್ಕೆ ಹೋಗ್ತಾರೆ, ಒಂದು ವೇಳೆ ಅವರು ದೀಕ್ಷಾಸನ ತಗೊಳಕ್ ಆಗಿಲ್ಲ ಅಂದ್ರೂ ಕೂಡ. ಹಾಗಂತ ಹೇಳಿ ನಾನು ದೀಕ್ಷಾಸನ ತಗೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ. ತಗೊಳ್ದೇ ಇರುವ ಪರಿಸ್ಥಿತಿಯಲ್ಲೂ ಕೂಡ, ಈಗ ಅವ್ರು ಯೇಸು ಸ್ವಾಮಿನ ಇವತ್ತು ನಂಬ್ಕೊಂಡಿರ್ತಾರೆ, ದೀಕ್ಷಾಸನಕ್ಕೆ ಇನ್ನೂ ಸಮಯ ಇರುತ್ತೆ, ಅಥವಾ ದೀಕ್ಷಾಸನ ಬಗ್ಗೆ ಅವ್ರು ಇನ್ನೂ ಆಲೋಚನೆ ಮಾಡಿರಲ್ಲ. ಈ ನಮ್ಮ ಸಭೆಗೆ ಬರೋರು ಕೂಡ ಯೇಸು ಸ್ವಾಮಿ ನಂಬ್ಕೊಂಡು ಸಭೆಗೆ ಬಂದ ತಕ್ಷಣ ತಗೊಂತಾರ ಅಂದ್ರೆ ಇಲ್ಲ. ಸುಮಾರು ದಿನ ಆಗುತ್ತೆ, ಸೇವಕರು ಕೂಡ ರೆಡಿ ಇರಲ್ಲ, ವಿಶ್ವಾಸಿಗಳು ನಾವು ತಗೊಂತೀವಿ ಅಂದ್ರೂ ಕೂಡ ಪಾಸ್ಗಳೇ ರೆಡಿ ಇರಲ್ಲ. ಇಲ್ಲ, ಇನ್ನೂ ನೀವು ಸರಿಯಾಗಿ ದೇವ್ರನ್ನ ತಿಳ್ಕೊಬೇಕು, ಇನ್ನು ನೀವು ಸ್ವಲ್ಪ ದಿನ ಆಗ್ಬೇಕು ಅಂತ ನಾವೇ ಟೈಮ್ ತಗೊಂತಾ ಇರ್ತೀವಿ. ದೀಕ್ಷಾಸನ ಕೊಡಕ್ಕೆ ನಾವೇನ್ ಟೈಮ್ ತಗೊಳ್ಳೋದೇನು ಅವಶ್ಯಕತೆ ಇಲ್ಲ. ಬೈಬಲಲ್ಲಿ ಎಲ್ಲೂ ದೀಕ್ಷಾಸನಕ್ಕೆ 3 ತಿಂಗಳಾಗಬೇಕು, 6 ತಿಂಗಳಾಗಬೇಕು, ಸಭೆಗೆ ಬಂದು 1 ವರ್ಷ ಆಗ್ಬೇಕು ಅಂತ ಎಲ್ಲೂ ಇಲ್ಲ. ಈಗ ಅಪೊಸ್ತಲ ಕೃತ್ಯಗಳಲ್ಲಿ 8ನೇ ಅಧ್ಯಾಯದಲ್ಲಿ ಆ ಕಂಚುಕಿ ಯೇಸುನ ನಂಬಿದ ಅದೇ ಕ್ಷಣದಲ್ಲಿ, ಅದೇ ದಿನದಲ್ಲಿ ಫಿಲಿಪ್ಪನ ಹತ್ರ ದೀಕ್ಷಾಸನ ತಗೊಳ್ತಾನೆ. ಅವನು ಅಪೊಸ್ತಲ ಕೃತ್ಯಗಳ 16ನೇ ಅಧ್ಯಾಯದಲ್ಲಿ ಜೈಲ್ ಅಧಿಕಾರಿ ಇರ್ತಾನಲ್ಲ, ಅವನ ಕುಟುಂಬ ಆ ರಾತ್ರಿಯಲ್ಲೇ ಯೇಸುವಿನ ಬಗ್ಗೆ ಕೇಳ್ತಾರೆ, ಅದೇ ರಾತ್ರಿಯಲ್ಲೇ ಕುಟುಂಬವಾಗಿ ಅವ್ರು ದೀಕ್ಷಾಸನ ತಗೊಳ್ತಾರೆ. ಹಾಗಾಗಿ ಇಲ್ಲಿ ನಾನು ಹೇಳಕ್ ಬಂದಿರೋದೇನಂದ್ರೆ, ನಂಬಿಕೆ ತುಂಬಾ ಮುಖ್ಯ ಅಂತ ಹೇಳಿ. ನಂಬಿಕೆ ಇಲ್ಲದೆ ನೀನು 6 ತಿಂಗಳಲ್ಲ, 1 ವರ್ಷ ಅಲ್ಲ, ಎಷ್ಟು ವರ್ಷ ಬಿಟ್ಟು ನೀನ್ ದೀಕ್ಷಾಸನ ತಗೊಂಡ್ರು ಕೂಡ ಅದು ರಕ್ಷಣೆಗೆ ಗುರುತಲ್ಲ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ಯೇಸು ಕ್ರಿಸ್ತನ ಮೇಲೆ, ಆತನ ರಕ್ತದ ಮೇಲೆ ನಂಬಿಕೆ ಇಡೋದು ತುಂಬಾ ಮುಖ್ಯವಾಗುತ್ತೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದ್ರ ಮೂಲಕನೇ ನಾವು ದೇವರ ಮಕ್ಕಳಾಗ್ತೀವಿ. ಆ ದೇವರ ಮಕ್ಕಳ ಸ್ಥಾನವನ್ನ ಆದಾಮ ಅವ್ವ ಕಳ್ಕೊಂಡ್ರು. ಆ ಸ್ಥಾನ ಮತ್ತೆ
ಕೊನೆಯ ಆದಾಮನಾಗಿರುವಂತಹ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದೆ. ಮೊದಲನೇ ಆದಾಮನಿಂದ ನಾವು ದೇವರ ಮಕ್ಕಳ ಸ್ಥಾನವನ್ನ, ದೇವರ ಜೊತೆ ಇರುವಂತಹ ಆಶೀರ್ವಾದವನ್ನ, ಈ ಭೂಲೋಕವನ್ನ ಆಳುವಂತಹ ಸೈತಾನನ ಮೇಲೆ ಅಧಿಕಾರ ಇದ್ದಂತ ನಾವು ಎಲ್ಲವನ್ನ ಕಳ್ಕೊಂಡ್ವಿ. ಈಗ ಕೊನೆಯ ಆದಾಮನಾಗಿರುವಂತ ಯೇಸು ಕ್ರಿಸ್ತನ ಮೂಲಕ ದೇವರ ಮಕ್ಕಳ ಸ್ಥಾನ ಪಡೀತಾ ಇದ್ದೀವಿ. ಆ ಯೇಸು ಕ್ರಿಸ್ತನ ಮೂಲಕ ಮತ್ತೆ ನಾವು ದೇವ್ರ ಜೊತೆ ಇರೋ ಆಶೀರ್ವಾದ ಸಿಗ್ತಾ ಇದೆ. ಆ ಯೇಸು ಕ್ರಿಸ್ತನ ಮೂಲಕ ಮತ್ತೆ ಈ ಭೂಲೋಕದಲ್ಲಿ ನಾವು ಆಳ್ವಿಕೆ ಮಾಡಬಹುದು. ಸೈತಾನನ ಬಲಗಳ ಮೇಲೆಲ್ಲ ನಮ್ಗೆ ದೇವರು ಮತ್ತೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೇವಲ ಯೇಸು ಕ್ರಿಸ್ತನ ಮೂಲಕ ಮಾತ್ರನೇ ನಡೆಯುವಂತದ್ದಾಗಿದೆ. ಇದು ಹೊಸ ಒಡಂಬಡಿಕೆ ಎಂಬುದಾಗಿ ನಾವು ನೋಡ್ತೇವೆ. ಮುಕ್ತಾಯದಲ್ಲಿ ನಾವು ನೋಡುವಾಗ ಒಂದೆರಡು ವಿಷಯ ನೋಡೋಣ. ಮೊದಲನೇದಾಗಿ ಏನಂದ್ರೆ ಕ್ರಿಸ್ತನ ರಹಸ್ಯವನ್ನ ತಿಳಿದು ಆನಂದಿಸುವವನೆಂಬುದಾಗಿ. ಕ್ರಿಸ್ತನ ರಕ್ತವನ್ನ ತಿಳಿದು ಆನಂದಿಸುವಂಥದ್ದು ತುಂಬಾ ಮುಖ್ಯ. ಕ್ರಿಸ್ತನ ರಹಸ್ಯ, ಅದನ್ನೇ ನಾನು ಹೇಳಿದೆ, ಬೈಬಲ್ನ ತುಂಬಾ ಜನ ಓದ್ತಿರ್ತಾರೆ, ಆದ್ರೆ ಆ ಬೈಬಲ್ ಅಲ್ಲಿ ಇರುವಂತ ರಹಸ್ಯಗಳೇ ಗೊತ್ತಿಲ್ಲ. ರಹಸ್ಯಗಳು ಅಂದ್ರೆ, ಮರ್ಮಗಳು ಅಂದ್ರೆ ಏನೇನೋ ಹೊಸ ಹೊಸ ವಿಷಯಗಳು ಹೇಳೋದಲ್ಲ ಮರ್ಮ. ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋದೇ ಮರ್ಮ. ರೋಮಪುರದವರಿಗೆ 16ನೇ ಅಧ್ಯಾಯ 25ನೇ ವಚನ ಓದೋಣ ಯಾರಾದ್ರು. ರೋಮಪುರ 16:25. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು, ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನುಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂತ ನಾನು ಸಾರುವಂತ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೇಲೆ ಇಲ್ಲಿ ಪೌಲ ಹೇಳ್ತಾ ಇರುವಂತದನ್ನ ಗಮನಿಸಿ. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದಿದೆ ಅಂತ ಹೇಳಿ. ಯಾವುದದು ಅನಾದಿಯಾಗಿ ಗುಪ್ತವಾಗಿದ್ದದ್ದು ಅಂದ್ರೆ, ಆದಿಯಲ್ಲಿ ಆದಿಕಾಂಡ 3:15 ನಾವೇನ್ ಹೇಳಿದ್ವಿ, ಅದು ಮರ್ಮ. ತುಂಬಾ ಜನ ಗೊತ್ತಿಲ್ಲ. ನಾನು ಹೇಳ್ತಿದ್ನಲ್ಲ, ಒಂದ್ 2-3 ದಿನದಿಂದ ನಾನು ಮುಂಜಾನೆ ಪ್ರಾರ್ಥನೆ ಹೇಳ್ತಿದ್ದೆ. ತಿಮೋತಿ ಪಾಸ್ಟರ್ ಹೇಳ್ತಿದ್ರು, ಅವರು ರೀಸೆಂಟ್ಲಿ ಒಂದು ಕಡೆ ದೇವರ ವಾಕ್ಯ ಹೇಳಿದಾಗ ಎಂದು ಆದಿಕಾಂಡ 3:15ನೇ ವಚನವನ್ನು ಓದಿ, ಇಲ್ಲಿ ಹೇಳಲ್ಪಟ್ಟಿರುವಂತಹ ಸ್ತ್ರೀ ಸಂತಾನ ಅಂದ್ರೆ ಯಾರು ಏನು ಅಂದ್ರೆ, ಅಲ್ಲಿದ್ದಂತ ಅನೇಕ ಪಾಸ್ಟರ್ಗಳಿಗೂ ವಿಶ್ವಾಸಗಳಿಗೂ ವಿಷಯ ಗೊತ್ತಿರ್ಲಿಲ್ಲ, ಯಾರು ಕೂಡ ಉತ್ತರ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಖಂಡಿತ ಇವತ್ತು ಹೀಗೆ ಇದ್ದಾರೆ. ಸುವಾರ್ತೆ ಅಂದ್ರೇನೆ ಗೊತ್ತಿಲ್ಲ. ತುಂಬಾ ಬಲಹೀನವಾದ ಸುವಾರ್ತೆ ಹಿಡ್ಕೊಂಡಿದೀವಿ ತುಂಬಾ ಜನ. ಅದಕ್ಕೆ ದೇವರಿಗಾಗಿ ಬಲವಾಗಿ ನಾವು ಜೀವಿಸೋದಕ್ಕೆ ಆಗ್ತಾ ಇಲ್ಲ. ಯಾಕೆ ತುಂಬಾ ಜನ ಸಭೆನ ಬಿಟ್ಟು ಹೋಗ್ತಿದ್ದಾರೆ ಅಂದ್ರೆ, ಸುವಾರ್ತೆಯ ಮರ್ಮ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ. ಎಷ್ಟು ಜನ ಸಭೆನ ಬಿಟ್ಟು ಹೋಗ್ತಿದ್ದಾರೆ? ಮೊದ್ಲಿಂದಲೂ ಬರ್ತಾ ಇದ್ದಂತ ವಿಶ್ವಾಸಿಗಳು ಇದುವರೆಗೂ ನಮ್ಮ ಸಭೆಗಳಲ್ಲಿ ಇದ್ದಿದ್ರೆ ಅಂತ ಸಭೆಗಳು ಎಷ್ಟು ಕಟ್ಟಬೇಕಾಗಿತ್ತೋ ಗೊತ್ತಿಲ್ಲ, ಅಂತ ಚರ್ಚ್ ಕಟ್ಟಡ ಎಷ್ಟು ಬೇಕಾಗಿತ್ತೋ ಗೊತ್ತಿಲ್ಲ. ಕಾರಣ ಏನು ಇಷ್ಟೊಂದು ವಿಶ್ವಾಸಿಗಳು ಹಿಂಜಾರೋದಕ್ಕೆ ಅಂದ್ರೆ, ಸುವಾರ್ತೆಯನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರೋದು, ಅದನ್ನ ಹಿಡ್ಕೊಳ್ಳದೆ ಇರೋದು. ಈಗಿರುವಂತ ವಿಶ್ವಾಸಿಗಳು ಕೂಡ ಈಗ ಇಷ್ಟು ಜನ ಇದ್ದಾರೆ ಅಂತ ನಾವು ಖುಷಿ ಪಡ್ತೀವಿ. ಸುವಾರ್ತೆ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಅವ್ರು ಕೂಡ ಬಿಟ್ಟು ಹೋಗ್ತಾರೆ ಸಭೆಗಳನ್ನ. ಸತ್ಯವನ್ನ ಅವ್ರು ತಿಳ್ಕೊಂಡಿಲ್ಲ ಆದ್ರೆ ಅವ್ರು ಕೂಡ ಸಭೆಯಲ್ಲಿ ನಿಲ್ಲಲ್ಲ. ಸಮಸ್ಯೆಗಳು ಬಂತು, ಕಷ್ಟಗಳು ಬಂತು ಅಂತ ಹೇಳ್ಬಿಟ್ಟು ಕ್ರಿಸ್ತನಿಗೋಸ್ಕರ ಬಲವಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ಸುವಾರ್ತೆಯ ರಹಸ್ಯ ಏನು? ಕ್ರಿಸ್ತನ ರಹಸ್ಯ ಏನು? ಶಿಲುಬೆಯಲ್ಲಿ ಅದು ಪೂರ್ಣಗೊಂಡಿದೆ ಎಂಬುದಾಗಿ. ಈಗ ನಾಳೆಗೆ ಭಾನುವಾರಕ್ಕೆ ನಾನು ಇದೇ ಯೋಹಾನ ಸುವಾರ್ತೆ 19:30ನೇ ವಚನವನ್ನೇ ಆಧಾರ ಮಾಡಿಕೊಂಡು ಮೆಸೇಜ್ ಅನ್ನ ಸಿದ್ಧ ಮಾಡಿದ್ದೀನಿ, ತೀರಿತು ಅಂತ ಹೇಳಿ. ಯಾಕಂದ್ರೆ ಇದು ನಿಜವಾಗ್ಲೂ ತೀರಿದೆ. ಎಲ್ಲವೂ ಕೂಡ ಮನುಷ್ಯನಾಗಿ ನಾನು ನೀನು ಮಾಡ್ಬೇಕಾಗಿರೋದು ಏನೂ ಇಲ್ಲ. ರಕ್ಷಣೆಗೋಸ್ಕರ, ರಕ್ಷಣೆಯಲ್ಲಿ ನಾವು ಆನಂದಿಸ್ಬೇಕಾಗಿದೆ. ಈ ಆನಂದವನ್ನ ಇನ್ನೂ 4 ಜನರಿಗೆ ಸಾರಬೇಕಾಗಿದೆ. ಮನುಷ್ಯರ ಪ್ರಯತ್ನಗಳು, ಮನುಷ್ಯರ ಕೆಲಸಗಳು ಯಾವುದು ಅವಶ್ಯಕತೆ ಇಲ್ಲ ದೇವರಿಗೆ. ರಕ್ಷಣೆಗೋಸ್ಕರ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವು ರಕ್ಷಣೆಗೋಸ್ಕರ ಏನಾದ್ರೂ ಮಾಡೋದಾದ್ರೆ ಹಾಗಾದ್ರೆ ಯೇಸು ಕ್ರಿಸ್ತನು ಮಾಡಿರೋ ರಕ್ಷಣೆ ಕಾರ್ಯ ಪೂರ್ಣ ಆಗಿಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತನು ನಮಗೆ ರಕ್ಷಣೆಗೋಸ್ಕರ ನಮ್ಗೆ ಬೇಕಾಗಿರುವಂತ ಎಲ್ಲವನ್ನ ಪೂರೈಸಿಲ್ಲ ಅಂತ ಅರ್ಥ ಅಲ್ಲ. ಸಿಲುಬೆಯಲ್ಲೇ ಎಲ್ಲ ಮಾಡಿ ಮುಗಿಸಿದ್ದಾರೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳಿರುವಂತ ಮಾತು ತೀರಿತು ಅಂತ ಹೇಳಿ. ಎಲ್ಲವೂ ತೀರಿತು ಅಂತ.
ಇಲ್ಲಿ ಓದೋಣ, ಗಲಾತ್ಯ 3:13 ವಚನ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಆಮೇಲೆ ಇಲ್ಲ ಮರಕ್ಕೆ ನೋಡ್ತಿರುವಂತದ್ದು ಸಾಕು. ಇಲ್ಲ ನೋಡ್ತಿರೋದು ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗ್ಬೇಕು ಅಂತ. ಅಬ್ರಹಾಮನಿಗೆ ದೇವರು ಆಶೀರ್ವಾದ ಕೊಟ್ರು ಅಂದ್ರೆ ನಿನ್ನ ನಾನು ಆಶೀರ್ವಾದ ಮಾಡ್ತೀನಿ ಅಂತ. ಅಲ್ಲಿವರೆಗೂ ಶಾಪಗ್ರಸ್ತನಾದ ಅಬ್ರಹಾಮ, ಅಲ್ಲಿವರೆಗೂ ವಿಪತ್ತುಗಳು, ವಿಗ್ರಹಾರಾಧನೆಗಳು, ತಪ್ಪಾದ ಸುವಾರ್ತೆ, ತಪ್ಪಾದ ವಿಷಯಗಳನ್ನ ಹಿಡ್ಕೊಂಡಿದ್ದಂತಹ ಆ ಅಬ್ರಹಾಮನಿಗೆ ದೇವರು ಸರಿಯಾದ ಮಾರ್ಗವನ್ನು ತೋರಿಸ್ದ, ದೇವರ ಮಾರ್ಗವನ್ನ, ರಕ್ಷಣೆ ಮಾರ್ಗವನ್ನು ತೋರಿಸ್ದ. ಅವನು ಅಲ್ಲಿಂದ ಹೊರಗಡೆ ಬಂದು ದೇವರಿಗೋಸ್ಕರ ಜೀವಿಸ್ದ. ಸೊ ದೇವರೇ ಅವನಿಗೆ ಕೊಟ್ಟದ್ದು, ದೇವರೇ ಅಬ್ರಹಾಮನ ಹತ್ರ ಮಾತಾಡಿದ್ದು, ದೇವರೇ ಅವನಿಗೆ ರಕ್ಷಣೆಯನ್ನ ಕೊಟ್ಟಿದ್ದು. ಅಬ್ರಹಾಮನು ಏನು ಮಾಡಿಲ್ಲ ರಕ್ಷಣೆಗೋಸ್ಕರ, ಅವನು ಹುಡುಕ್ಲಿಲ್ಲ, ಅವನು ಪ್ರಯತ್ನ ಪಟ್ಟಿಲ್ಲ, ದೇವರೇ ಎಲ್ಲವನ್ನ ಮಾಡಿದ್ದು. ಹಾಗೆ ಯೇಸು ಕ್ರಿಸ್ತನಲ್ಲಿ ಈ ಒಂದು ಪಾಪದಿಂದ, ಸೈತಾನನಿಂದ, ನರಕದಿಂದ ಬಿಡುಗಡೆ ಅನ್ನೋದು ನಮಗೆ ಸಿಗ್ತಾ ಇದೆ, ಅನ್ಯ ಜನರಾದ ನಮಗೆ. ಹಳೆ ಒಡಂಬಡಿಕೆ ಪ್ರಕಾರ ಅನ್ಯ ಜನರು ಅಂದ್ರೆ ಯಹೂದರಲ್ಲದೆ ಇರೋರು, ಆದ್ರೆ ಹೊಸ ಒಡಂಬಡಿಕೆ ಪ್ರಕಾರ ಅನ್ಯರು ಅಂದ್ರೆ ಯೇಸುವನ್ನ ನಂಬದೇ ಇರೋರು. ಇವತ್ತು ಯಹೂದರು ಕೂಡ ಅನ್ಯರೇ, ಯಾಕಂದ್ರೆ ಅವ್ರು ಯೇಸುನ ನಂಬದೇ ಇರೋ ಕಾರಣ. ನಾವೇ ಇವತ್ತು ಆತ್ಮಿಕ ಯಹೂದ್ಯರಾಗಿ, ಆತ್ಮಿಕ ಇಸ್ರಾಯೇಲ್ಯರಾಗಿ ನಾವಿದ್ದೇವೆ. ಅವ್ರು ಮಾಡ್ಬೇಕಾಗಿರೋ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದೀವಿ. ದೇವರು ಅವರನ್ನು ಏನಕ್ಕಾಗಿ ಆರಿಸ್ಕೊಂಡ್ರು ಆ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಇವತ್ತು ನಿಜವಾದ ಇಸ್ರಾಯೇಲ್ಯರು. ನತನಿಯೇಲನು ಹತ್ರ ಬಂದಾಗ, ದೇವರು ಯೇಸು ಸ್ವಾಮಿ ಬಳಿಗೆ ಬಂದಾಗ ಹೇಳಿದ್ರಲ್ಲ ನತನಿಯೇಲ, ನೋಡಿ ಇವನು ನಿಜವಾದ ಇಸ್ರಾಯೇಲ್ಯನ ಅಂತ ಹೇಳಿ. ಸೊ ಹಾಗೆ ನೀನು ನಾನು ನಿಜವಾದ ಇಸ್ರಾಯೇಲ್ಯರಾಗಿ ಇವತ್ತು ಯೇಸುವಿನ ನಾಮ ಮಹಿಮೆಗೋಸ್ಕರ ಜೀವಿಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ವಚನನೂ ಕೂಡ ಓದೋಣ, ಜಕರ್ಯ 9:11. ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡಿದೆನು. ನೀರಿಲ್ಲದ ಬಾವಿಯೊಳಗಿಂದ, ಏನು ನಿರೀಕ್ಷಣೆ ಇಲ್ದಿರುವಂತಹ ಸ್ಥಳದಿಂದ ಬಿಡುಗಡೆ ಮಾಡಿದ್ರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನೀನು ನನ್ನ ಜನವೇ ಅಂತ ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನ ನೀರಿಲ್ಲದ ಆ ಬಾವಿಗಳಿಂದ ಬಿಡಿಸಿದ್ದೇನೆ ಎಂಬುದಾಗಿ. ಆ ಸ್ವತಂತ್ರ, ಆ ಬಿಡುಗಡೆ ಅನ್ನೋದು ದೇವರಾಗಿ ದೇವರೇ. ಹಾಗಾಗಿ ಈ ಸ್ವತಂತ್ರ ಅನ್ನೋದು ಸೀಮಿತವಾಗಿಲ್ಲ ಅಂತ ಹೇಳ್ಬಿಟ್ಟು ದೇವರು ಈ ಒಡಂಬಡಿಕೆ ನಡ್ಕೊಳ್ಳುವಂತ ಯಾರನ್ನಾದ್ರೂ ಕೂಡ ಸ್ವತಂತ್ರಗೊಳಿಸ್ತಾನೆ, ಬಿಡುಗಡೆಗೊಳಿಸ್ತಾನೆ. ಮತ್ತು 2 ಕೊರಿಂಥ 3:6 ಕೂಡ ಓದ್ಕೊಳ್ಳೋಣ. 2 ಕೊರಿಂಥಿ 3:6. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಹೊಸ ಒಡಂಬಡಿಕೆಗೆ ಸೇವಕರಾಗುವಂತ ಒಂದು ಶ್ರೇಷ್ಠ ಭಾಗ್ಯವನ್ನ ನಮಗೆ ಕೊಟ್ಟಿದ್ದಾರೆ. ದೇವರಾಗ್ಲೇ ಹೇಳಿದ, ನಾವು ಓದ್ಕೊಂಡ ಹಾಗೆ ಇದೊಂದು ಹೊಸ ಒಡಂಬಡಿಕೆ, ಆತನ ರಕ್ತ, ಆತನ ಮಾಂಸ, ನನ್ನ ರಕ್ತದಿಂದ ನಾನು ಹೊಸ ಒಡಂಬಡಿಕೆನ ಮಾಡಿದ್ದೇನೆ ಅದು. ಆ ಹೊಸ ಒಡಂಬಡಿಕೆಗೆ ಇವತ್ತು ದೇವರು ನಮ್ಮನ್ನ ಕೆಲಸಗಾರನಾಗಿ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ಸುವಾರ್ತೆನ ಪ್ರಕಟಿಸುವಂತ ಸೇವಕರಾಗಿ ನಮ್ಮನ್ನ ಮಾರ್ಪಡಿಸಿದ್ದಾರೆ. ಹಾಗಾಗಿ ಯೇಸುವೆ ರಹಸ್ಯ, ಯೇಸುವೆ ಕ್ರಿಸ್ತನು ಅಂತ ನಾವೇನ್ ಹೇಳ್ತೀವಿ, ಹಾಗೆ ಆ ಕ್ರಿಸ್ತನ ರಹಸ್ಯವನ್ನ ತಿಳಿದವರಾಗಿ ಅದರಲ್ಲಿ ಆನಂದಿಸುವ. ನಾನು ನಂಬ್ತೇನೆ ಈ ಸತ್ಯ ಸುವಾರ್ತೆನ ತಿಳಿದಿರುವಂತ ನೀವೆಲ್ಲರೂ ಕೂಡ ಪರಿಸ್ಥಿತಿಗಳು ಏನೇ ಇರಲಿ, ಸಮಸ್ಯೆಗಳು ಏನೇ ಇರಲಿ, ನಾವು ಇನ್ನೂ ಸಂತೋಷವಾಗಿದ್ದೀವಿ ಅಂತ. ಕಾರಣ ಕ್ರಿಸ್ತನಲ್ಲಿ ಸಿಗುವಂತ ಸಂತೋಷ ಎಲ್ಲೂ ಸಿಗಲ್ಲ. ಸುವಾರ್ತೆಯಲ್ಲಿ ಸಿಗುವಂತ ಸಂತೋಷ, ಆನಂದ ಬೇರೆ ಎಲ್ಲೂ ಸಿಗಲ್ಲ. ನಾವು ಕ್ರಿಸ್ತನಲ್ಲಿ ನಾವು ಸಂತೋಷಿಸ್ತಾ ಇಲ್ಲ ಅಂದ್ರೆ ನಾವು ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತಾನೆ ಅರ್ಥ. ನಮ್ಮ ಸಂತೋಷಕ್ಕೆ ಕಾರಣ ಕ್ರಿಸ್ತನಲ್ಲ ಅಂದ್ರೆ ಖಂಡಿತ ನಾವು ಕ್ರಿಸ್ತನ ರಹಸ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ಮತ್ತೆ ಕೊನೆಯದಾಗಿ ನಾವು ನೋಡುವಾಗ ಒಡಂಬಡಿಕೆನ ಹಿಡಿದುಕೊಳ್ಳಿ ಅಂತ. ಈಗ ಯೇಸುವೆ ಕ್ರಿಸ್ತನ ಅಂತ ಹೇಳಿ ನಾವು ತಿಳ್ಕೊಂಡಿದೀವಲ್ವಾ, ಈಗ ಅದನ್ನ ಹಿಡ್ಕೊಳ್ಳೋದು ತುಂಬಾ ಮುಖ್ಯ.
ತುಂಬಾ ಜನರು ಸುವಾರ್ತೆನ ಅರ್ಥ ಮಾಡ್ಕೊಳ್ತಿದ್ದಾರೆ, ಆದ್ರೆ ಅದನ್ನ ಹಿಡ್ಕೊಳ್ತಾ ಇಲ್ಲ. ಹ ಇಲ್ಲ, ಒಂದು 5 ವಚನಗಳು ನಾವು ನೋಡುವಾಗ ನಮಗೆ ಗೊತ್ತಿರುವ ವಚನಗಳೇ. ಮತ್ತಾಯ 24:14ರಲ್ಲಿ ವಿಶ್ವ ಸುವಾರ್ಥ ಬೋಧನೆ ಅಥವಾ ಲೋಕ ಸುವಾರ್ಥ ಬೋಧನೆ ಬಗ್ಗೆ ಮಾತನಾಡುತ್ತೆ. ಈ ಯೇಸು ಕ್ರಿಸ್ತನ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆ ಯಾವಾಗ ಎಲ್ಲ ಜನಗಳಿಗೂ ಸಾರಲ್ಪಡುತ್ತೋ ಆಗ ಅಂತ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವಚನವನ್ನ ನಾವು ಹಿಡ್ಕೋಬೇಕು. ಈಗೋ ಯೇಸು ಈಗ ಇಲ್ಲಿ ಬರ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ, ಈಗ ಬರ್ತಾರೆ, ನಾಳೆ ಬರ್ತಾರೆ ಅಂತ ಅಲ್ಲ ನಾವು ಸಾರ್ಬೇಕಾಗಿರೋದು. ಯೇಸುವೇ ಕ್ರಿಸ್ತನನ್ನುವಂತ ಸುವಾರ್ತೆ, ಯೇಸು ಕ್ರಿಸ್ತನಲ್ಲೇ ನಮಗೆ ಬಿಡುಗಡೆ, ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಸಾರುವಾಗ ಎಲ್ಲರಿಗೂ ನಾವು ತಲುಪ್ತಾ ಇದೀವಿ ಸುವಾರ್ತೆ ಮೂಲಕ ಅಂದ್ರೆ ಅಂತ್ಯ ಅದಾಗ ಅದು ಬರುತ್ತಲ್ವಾ. ಇನ್ನು ನಮ್ಮ ಪಕ್ಕದ ಮನೆಯವ್ರಿಗೆ ಸುವಾರ್ತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗ್ಲೇ ಯೇಸು ಬರೋದ್ರ ಬಗ್ಗೆ ನಾವು ಪ್ರಸಂಗ ಮಾಡೋದು ಅಷ್ಟು ಸರಿ ಅಲ್ವಲ್ಲ. ಸೊ ಆದಿಕಾಂಡ 37:1-11 ದೇವ್ರು ಏನು ಒಡಂಬಡಿಕೆನ ಕೊಟ್ಟ ಯೋಸೇಫನಿಗೆ, ಅದನ್ನ ಹಿಡ್ಕೊಂಡು ಅವನು ಲೋಕ ಸುವಾರ್ತೆಗಳನ್ನು ಮಾಡ್ದ. ಹಾಗೇನೆ ನಾನು ನೀನು ಕೂಡ ದೇವ್ರು ನಮ್ಗೆ ಕೊಟ್ಟಿರುವಂತ ಈ ಯೇಸುವೆ ಕ್ರಿಸ್ತನ ಮೂಲಕ ನಮಗೆ ಬಿಡುಗಡೆ ಇದೆ ಅನ್ನುವಂಥ ಸುವಾರ್ತೆನ ಹಿಡ್ಕೊಂಡು ಸುವಾರ್ತೆ ಸಾರಬೇಕು. ಮತ್ತಾಯ 28:18-20 ಹೇಳಿರೋ ಹಾಗೆ ಶಿಷ್ಯರನ್ನು ನಾವು ಸಿದ್ಧಪಡಿಸ್ಬೇಕು. ಮಾರ್ಕ 16:15-20 ಹೇಳಿರೋ ಹಾಗೆ ಗುಣಪಡಿಸುವಿಕೆಯಾಗಿ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಜನರನ್ನ ಗುಣಪಡಿಸ್ಬೇಕು. ಯೋಹಾನ 21:15-18 ಹೇಳಿರೋ ಹಾಗೆ ಉಳಿದವರನ್ನ ನಾವು ಬೆಳೆಸಬೇಕು. ಅಂದ್ರೆ ಮಕ್ಕಳನ್ನ ಕ್ರಿಸ್ತನಲ್ಲಿ ಪೋಷಿಸಬೇಕು. ಚಿಕ್ಕ ಮಕ್ಕಳಿರುವಾಗಲೇ ಅವರು ಕ್ರಿಸ್ತನ ಬಗ್ಗೆ ಸರಿಯಾಗಿ ಸುವಾರ್ತೆ ತಿಳಿದವರನ್ನಾಗಿ ನಾವು ಮಾಡಬೇಕು. ಐದನೇದಾಗಿ ಕೊನೆಯದಾಗಿ ಅಪೊಸ್ತಲರ ಕೃತ್ಯಗಳು 1:8 ಹೇಳಿರೋ ಹಾಗೆ ನಾವು ನಮ್ಮ ಜಾಗ, ನಮ್ಮ ಸಭೆ, ನಮ್ಮ ಒಂದು ಊರಲ್ಲಿ ಮಾತ್ರನೇ ಸುವಾರ್ತೆ ಸಾರೋರಾಗಿ ಎಲ್ಲ ಇರ್ಬೇಕಾಗಿರೋದು. ಈ ಸುವಾರ್ತೆನ ನಾವು ಲೋಕದ ಕಟ್ಟ ಕಡೆಯವರೆಗೂ ತೆಗೆದುಕೊಂಡು ಹೋಗ್ಬೇಕು. ಭೂಮಿಯ ಎಲ್ಲಾ ಕಡೆ ನಾವು ಹೋಗಿ ಸುವಾರ್ತೆ ಸಾರಬೇಕು ಅನ್ನುವಂತ ತೀರ್ಮಾನ ನಾವು ಮಾಡ್ಕೊಳ್ಳುವಾಗ ಬಾಗಿಲುಗಳು ದೇವ್ರು ತೆಗಿತಾರೆ. ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಿ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ತಿಮೋತಿ ಪಾಸ್ಟರ್ ಇದ್ದಾರೆ, ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಪೂರ್ಣಸ್ಥಳಯ ಕರ್ಮ ಮತ್ತು ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ, ಸುಂದರವಾದ ಸಮಯದಲ್ಲಿ ನಿನ್ನ ಕರಗಳಲ್ಲಿ ಬಂದಿದ್ದೇವೆ. ಈ ಸತ್ಯ ಸುವಾರ್ತೆಯನ್ನು ಅಪ್ಪ ನಾವು ಹಿಡಿದವರಾಗಿ ಇದರಲ್ಲಿ ಮುನ್ನುಗ್ಗುವಂತೆ ಕೃಪೆ ಮಾಡು. ಸೇರಿ ಬಂದಂತ ಎಲ್ಲ ಭಕ್ತರನ್ನ ನೀನು ಆಶೀರ್ವದಿಸು, ನಿನ್ನ ಆತ್ಮನ ನಡೆಸುವಿಕೆ ಕೊಡು. ಇದರಲ್ಲಿ ನಾವು ದೃಢವಾಗಿ ಬಲವಾಗಿ ನಿಂತು ಲೋಕದ ಕಟ್ಟ ಕಡೆಯವರು ಸಾಕ್ಷಿಯಾಗಿ ನಿಂತು ನೀನು ಸುವಾರ್ತೆಯನ್ನು ಹೊತ್ತುಕೊಳ್ಳುವಂತ ಕೃಪೆ ಕೊಡಬೇಕಾಗಿ, ಬೋಧಿಸಿದಂತ ನಿನ್ನ ದೇವದಾಸನ ವಿಶೇಷ ಜ್ಞಾನ ಬಲ ಆರೋಗ್ಯದಿಂದ ತುಂಬಿಸಬೇಕಾಗಿ ಯೇಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಆಮೇನ್. ಥ್ಯಾಂಕ್ ಯು.